ಇದು ಒಂದು ಪ್ರಾಜೆಕ್ಟ್ ಅಲ್ಲ, ಖಂಡಿತವಾಗಿ ಇದು ಒಂದು ಆಂದೋಲನ. ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ದಾರಿಯಲ್ಲಿ ಗುರಿ ನಿಶ್ಚಯಿಸುವ ಕೌನ್ಸಿಲಿಂಗ್ ಆಗಿ ಅವರಿಗೆ ಜಾಗತಿಕ ವೃತ್ತಿ ಅವಕಾಶಗಳ ಮಾಹಿತಿ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸರ್ಕಾರಿ ಸೌಲಭ್ಯಗಳ ಸೂಚನೆ, ಮಾರ್ಗದರ್ಶನ ಮತ್ತು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅರಿತು ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿದೆ ಕಮ್ಯುನಿಟಿ ಸೆಂಟರ್. ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಗ್ರಾಮ ಮತ್ತು ಸಮುದಾಯಗಳ ಸಮನ್ವಯ ಸಹಯೋಗದಲ್ಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಸೆಂಟರ್ ದುಡಿಯುತ್ತದೆ. 2021 ಏಪ್ರಿಲ್ 20ರಂದು ಪುತ್ತೂರಿನ ಮಾನ್ಯ ಶಾಸಕರಾದ ಶ್ರೀ ಸಂಜೀವ ಮಠಂದೂರ್ರವರು ಈ ಸೌಲಭ್ಯಪೂರ್ಣ ಸುಸಜ್ಜಿತ ಸೆಂಟರ್ ಅನ್ನು ಉದ್ಘಾಟಿಸಿದರು. ರಾಜ್ಯ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಿಕ್ಷಣ ತಜ್ಞರ, ಅಧ್ಯಾಪಕರ, ಅಧಿಕಾರಿಗಳ, ಧಾರ್ಮಿಕ ಸಾಮಾಜಿಕ ಮುಖಂಡರ, ಸಂಘ ಸಂಸ್ಥೆಯ ಪ್ರಮುಖರ, ವೃತ್ತಿಪರರ ಆಲೋಚನೆ, ಸಲಹೆ ಹಾಗೂ ಪ್ರೋತ್ಸಾಹದಿಂದ ಈ ಸಂಸ್ಥೆ ಮುನ್ನಡೆಯುತ್ತದೆ. ದೇಶ ವಿದೇಶದಲ್ಲಿ ಸಮುದಾಯ ಸುಧಾರಣೆಯ ಕನಸು ಇರುವ ಉದ್ಯಮಿಗಳ, ಹಿತೈಷಿಗಳ ಸಹಕಾರದಿಂದ ಸಂಸ್ಥೆ 1 ವರ್ಷದ ಅವಧಿಯಲ್ಲಿ ಹಲವಾರು ಮಾದರಿ ಯೋಜನೆಗಳನ್ನು ರೂಪಿಸಿದೆ. ಕಮ್ಯುನಿಟಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫೌಂಡೇಶನ್ ಟ್ರಸ್ಟ್ನ ಅಧೀನದಲ್ಲಿರುವ ಈ ಕಮ್ಯುನಿಟಿ ಸೆಂಟರ್ ಶೈಕ್ಷಣಿಕ ಉನ್ನತೀಕರಣಕ್ಕೆ ವೈಜ್ಞಾನಿಕವಾಗಿ ಕಾರ್ಯನಿರ್ವಹಿಸುತ್ತದೆ. ಶಾಲಾ, ಕಾಲೇಜು, ಮದರಸ, ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳ ಸ್ಥಿತಿಗತಿಗಳನ್ನು ಸೆಂಟರ್ ಅಧ್ಯಯನ ಮಾಡುತ್ತದೆ. ಅದಕ್ಕಾಗಿ ಸೆಂಟರ್ ಸಮೀಕ್ಷೆಯ ಫಾರ್ಮೆಟ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದರ ಮೂಲಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಉದ್ದೇಶ, ಅವರ ಗುರಿ, ಕನಸುಗಳು, ಕಲಿಕಾ ಸಾಮರ್ಥ್ಯ, ಕೌಶಲ್ಯ, ಹವ್ಯಾಸ ಮತ್ತು ದಿನಚರಿಯ ಮಾಹಿತಿಯನ್ನು ಪಡೆಯುತ್ತದೆ. ವಿದ್ಯಾರ್ಥಿಗಳ ಕೌಟುಂಬಿಕ ಹಿನ್ನೆಲೆ, ಆಸಕ್ತಿ, ಬೇಡಿಕೆಯನ್ನು ಈ ಫಾರ್ಮೆಟ್ನಲ್ಲಿ ಬರೆಯಿಸಲಾಗುತ್ತದೆ. ಪ್ರತಿ ವಿದ್ಯಾರ್ಥಿಯ ಭಾಷಾಜ್ಞಾನ, ಅಕ್ಷರಜ್ಞಾನ, ಸಾಮಾನ್ಯ ಜ್ಞಾನ, ನಡವಳಿಕೆ, ಸ್ಮರಣಾಶಕ್ತಿ, ಕ್ರಿಯಾಶೀಲತೆ, ತಾರ್ಕಿಕ ಮತ್ತು ಅವಲೋಕನ ಸಾಮರ್ಥ್ಯದ ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ. ತಂತ್ರಜ್ಞಾನ, ವ್ಯಕ್ತಿ, ಪರಿಸರದ ಪ್ರಭಾವದಿಂದ ವಿದ್ಯಾರ್ಥಿಗಳಲ್ಲಿ ಉಂಟಾಗುವ ಪರಿಣಾಮಗಳನ್ನು ಈ ಅಧ್ಯಯನದಲ್ಲಿ ಅರಿತುಕೊಳ್ಳಲಾಗುತ್ತದೆ. ಹೀಗೆ ಕಳೆದ 1 ವರ್ಷದ ಅವಧಿಯಲ್ಲಿ 4,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸಮೀಕ್ಷೆ ನಡೆಸಲಾಗಿತ್ತು. ಈ ಮಾಹಿತಿಯನ್ನು ತಂತ್ರಜ್ಞಾನದ ಮೂಲಕ ದತ್ತಾಂಶವಾಗಿ ಪರಿವರ್ತಿಸಲಾಗುತ್ತದೆ. ನುರಿತ ಡಾಟಾ ಸೈಂಟಿಸ್ಟ್ಗಳು ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾರೆ. ತರಬೇತುಗೊಂಡ ವಿದ್ಯಾರ್ಥಿಗಳು ಇನ್ನಿತರ ವಿದ್ಯಾರ್ಥಿಗಳಿಗೆ ಸಮೀಕ್ಷೆಯ ಪ್ರತಿಯೊಂದು ಮಾಹಿತಿಯನ್ನು ದಾಖಲಿಸುವ ಡಾಟಾ ಎಂಟ್ರಿಯನ್ನು ಕಲಿಸುತ್ತಾರೆ. ಸಹಭಾಗಿತ್ವದ ಈ ಕಲಿಕೆಯ ಮೂಲಕ ವಿದ್ಯಾರ್ಥಿಗಳು ಡಾಟಾ ಸೈನ್ಸ್ ಮತ್ತು ಅಂಕಿ ಅಂಶ ಆಧಾರಿತ ಅಧ್ಯಯನ ಜ್ಞಾನವನ್ನು ಪಡೆಯುತ್ತಾರೆ. 4,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸಮೀಕ್ಷೆಯ ವರದಿಯಲ್ಲಿ 1,000 ವಿದ್ಯಾರ್ಥಿಗಳ ಮಾಹಿತಿಯನ್ನು ಅವಲೋಕನ ಮಾಡಲಾಯಿತು. ಇವರಲ್ಲಿ 55% ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಗುರಿಯಿಲ್ಲ, ಕಲಿತು ಏನಾಗಬೇಕು ಎನ್ನುವ ಕನಸುಗಳು ಇಲ್ಲ. 9% ವಿದ್ಯಾರ್ಥಿಗಳು ಡಾಕ್ಟರ್ ಎಂದು ಹೇಳಿದರೆ 8% ವಿದ್ಯಾರ್ಥಿಗಳು ಇಂಜಿನಿಯರ್ ಎನ್ನುತ್ತಾರೆ. 3% ಪ್ಯಾರಾಮೆಡಿಕಲ್, 7% ಶಿಕ್ಷಕಿಯರು ಎಂದು ಸಾಮಾನ್ಯವಾಗಿ ಎಲ್ಲರೂ ಹೇಳುವ ವೃತ್ತಿ ಕನಸುಗಳನ್ನು ಈ ವಿದ್ಯಾರ್ಥಿಗಳು ಹೇಳುತ್ತಾರೆ. ಅವರ ಈ ನಿರ್ಧಾರದಲ್ಲೂ ಅವರಿಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಚಿಂತಿಸುವ ವಿಷಯ ಏನೆಂದರೆ 1,000 ವಿದ್ಯಾರ್ಥಿಗಳ ಪೈಕಿ ಸರ್ಕಾರಿ ಉದ್ಯೋಗದ ಆಸಕ್ತಿ ಇರುವುದು 2 ವಿದ್ಯಾರ್ಥಿಗಳಿಗೆ ಮಾತ್ರ. ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ ಆಗಬೇಕೆಂದು ಹೇಳುವ ವಿದ್ಯಾರ್ಥಿಗಳ ಅಧ್ಯಯನ ಮಾಡಿದಾಗ ಹೆಚ್ಚಿನವರ ಕಷ್ಟದ ಸಬ್ಜೆಕ್ಟ್ ಸೈನ್ಸ್ ಮತ್ತು ಮ್ಯಾಥ್ಸ್ ಆಗಿದೆ. ಇಂಜಿನಿಯರಿಂಗಿನ ವಿವಿಧ ಬ್ರಾಂಚ್ಗಳ ಬಗ್ಗೆಯೂ ಈ ವಿದ್ಯಾರ್ಥಿಗಳಿಗೆ ತಿಳಿದಿಲ್ಲ. ಜಗತ್ತಿನಲ್ಲಿ ಇರುವ ಸಾವಿರಾರು ವೃತ್ತಿ ಅವಕಾಶದ ಕೋರ್ಸ್ ಮತ್ತು ತರಬೇತಿಯ ಬಗ್ಗೆ ಇವರಲ್ಲಿ ಹೆಚ್ಚಿನವರಿಗೆ ಸಣ್ಣ ಸುಳಿವು ಇಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ದೇಶದಲ್ಲಿರುವ ಸ್ಪರ್ಧಾತ್ಮಕ ಮತ್ತು ಪ್ರವೇಶಾತಿ ಪರೀಕ್ಷೆಗಳ ಮಾಹಿತಿಯೇ ಇಲ್ಲ. ಈ ವಿದ್ಯಾರ್ಥಿಗಳ ಹೆತ್ತವರ ವೃತ್ತಿಯ ಅವಲೋಕನ ಮಾಡಿದ ವರದಿ ಹೀಗಿದೆ.
34% ಲೇಬರ್, 16% ವ್ಯಾಪಾರ, 15% ಡ್ರೈವರ್, 9% ನೋ ಜಾಬ್, 5% ಯತೀಮ್, 5% NRI, 4% ಉಸ್ತಾದ್, 3% ಕೃಷಿ. ಹೀಗೆ ಮುಂದುವರಿಯುತ್ತಾ ಟೈಲರ್, ವಾಚ್ಮೆನ್ ಎನ್ನುವ ಉತ್ತರ ಸಿಗುತ್ತದೆ. ಹೆತ್ತವರಲ್ಲಿ 10% ಕೂಡ ಭದ್ರತೆ ಇರುವ ಉದ್ಯೋಗ ವೃತ್ತಿ ಇಲ್ಲದಿರುವುದು ಆತಂಕಕಾರಿಯಾಗಿದೆ. ಈ ಸ್ಥಿತಿಯಲ್ಲಿರುವ ವಿದ್ಯಾರ್ಥಿ ಸಮೂಹಕ್ಕೆ ಸರಿಯಾದ ದಾರಿ ತೋರಿಸಲು ನಾವು ಕಮ್ಯುನಿಟಿ ಸೆಂಟರ್ ಮೂಲಕ ವಿದ್ಯಾರ್ಥಿ ಹಾಗೂ ಹೆತ್ತವರೊಂದಿಗೆ ಸಮಾಲೋಚಿಸಲು ಕಾಲ್ ಸೆಂಟರ್ ಸ್ಥಾಪಿಸಿದೆವು. ಈ ಕಾಲ್ ಸೆಂಟರ್ನಲ್ಲಿ ಸೇವೆ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಿದೆವು. ತರಬೇತಿ ಪಡೆದ ಕಮ್ಯುನಿಕೇಷನ್ ಸ್ಕಿಲ್ ಇರುವ ಸುಮಾರು 20 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಈ ಕಾಲ್ ಸೆಂಟರ್ನಲ್ಲಿ ಸೇವೆ ಸಲ್ಲಿಸಲು ಸಜ್ಜುಗೊಳಿಸಲಾಯಿತು. ಇವರು ಈ ಮೊದಲು ಸಂಗ್ರಹಿಸಿರುವ ವಿದ್ಯಾರ್ಥಿಗಳ ಮೌಲ್ಯಮಾಪನ ವರದಿಯ ಮಾಹಿತಿಯನ್ನು ಹೆತ್ತವರಿಗೆ ವಿವರಿಸುತ್ತಾ ಸೆಂಟರಿಗೆ ಬರುವ ಅನಿವಾರ್ಯತೆಯನ್ನು ತಿಳಿಸುತ್ತಾರೆ. ಕಾಲ್ ಸೆಂಟರ್ನ ಕರೆಗೆ ಹೆತ್ತವರು ಸಕಾರಾತ್ಮಕವಾಗಿ ಸ್ಪಂದಿಸಿದರು. ತಮ್ಮ ಮಕ್ಕಳೊಂದಿಗೆ ಸೆಂಟರಿಗೆ ಆಗಮಿಸಿದರು. ಕೆಲವು ಹೆತ್ತವರು ಮಕ್ಕಳನ್ನು ಕಳುಹಿಸಿಕೊಟ್ಟರು. ಸೆಂಟರಿಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸಲಾಯಿತು. ನುರಿತ ಕೌನ್ಸಿಲರ್ಗಳು, ಟ್ರೈನರ್ಗಳು, ಶಿಕ್ಷಣ ತಜ್ಞರು, ಸಾಧಕರು, ವೃತ್ತಿ ಮಾರ್ಗದರ್ಶಕರು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ವಿದ್ಯಾರ್ಥಿಗಳನ್ನು ಉತ್ತೇಜಿಸಿದ ಕೌನ್ಸಿಲರ್ಗಳು ಜಾಗತಿಕ ವೃತ್ತಿ ಅವಕಾಶಗಳ, ಸಬ್ಜೆಕ್ಟ್ಗಳ, ಕೋರ್ಸ್ ಮತ್ತು ಸ್ಕಿಲ್ ಸಂಬಂಧಿತ ಕ್ಷೇತ್ರಗಳ ಮಾಹಿತಿಯನ್ನು ಕೊಟ್ಟರು. ಸ್ಪರ್ಧಾತ್ಮಕ ಮತ್ತು ಯೋಗ್ಯತಾ ಪರೀಕ್ಷೆಯ ಮಹತ್ವ ಮತ್ತು ಅದರ ತಯಾರಿಗೆ ಇರುವ ನಿಯಮಗಳ ಮಾರ್ಗದರ್ಶನವನ್ನು ನೀಡಿದರು. ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ, ಆಸಕ್ತಿ, ಕೌಶಲ್ಯಗಳನ್ನು ಗುರುತಿಸಿ ಅವರಿಗೆ ಗುರಿ ನಿಶ್ಚಯಿಸಲಾಯಿತು. ವೈಯಕ್ತಿಕವಾಗಿಯೂ ಹೆತ್ತವರ ಸಮ್ಮುಖದಲ್ಲೂ ಶಾಲಾ ಕಾಲೇಜಿನಲ್ಲೂ ಸುಮಾರು 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ 1 ವರ್ಷದ ಅವಧಿಯಲ್ಲಿ ಕೌನ್ಸಿಲಿಂಗ್ ಮಾಡಲಾಯಿತು. ಹೆತ್ತವರ ಜವಾಬ್ದಾರಿ, ಭವಿಷ್ಯದ ಆತಂಕ, ಬೇಡಿಕೆಯ ಕುರಿತಂತೆಯೂ ಕುಟುಂಬದ ಸದಸ್ಯರಿಗೆ ಮನವರಿಕೆ ಮಾಡಲು ಫ್ಯಾಮಿಲಿ ಕೌನ್ಸಿಲಿಂಗ್ ಅನ್ನು ಕೂಡ ನಡೆಸಿದೆವು. ಈ ಎಲ್ಲ ಪ್ರಯೋಗಗಳನ್ನು ದಾಖಲಿಸಿಕೊಳ್ಳಲು ವೈಜ್ಞಾನಿಕ ರೀತಿಯ ಕೌನ್ಸಿಲಿಂಗ್ ಫಾರ್ಮೆಟ್ ಅನ್ನು ಸೆಂಟರ್ ಅಭಿವೃದ್ಧಿಪಡಿಸಿತು. ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ಮತ್ತು ಕೌನ್ಸಿಲರ್ಗಳ ಶಿಫಾರಸನ್ನು ಇಲ್ಲಿ ಉಲ್ಲೇಖಿಸಲಾಗುತ್ತದೆ. ಸೆಂಟರಿನ ಕುರಿತಂತೆ ಮಾಹಿತಿ ತಿಳಿದು ವಿವಿಧ ಜಿಲ್ಲೆ, ತಾಲೂಕುಗಳಿಂದಲೂ ವಿದ್ಯಾರ್ಥಿಗಳು, ಹೆತ್ತವರು ಆಗಮಿಸಿದರು. ಅವರಿಗೆ ಬೇಕಾದ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನಗಳನ್ನು ಸಂಸ್ಥೆ ನಿರಂತರ ನೀಡಿದೆ. ಕೌನ್ಸಿಲಿಂಗ್ ನಡೆಸಿದ ನಂತರ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಸಾರ ನಿಶ್ಚಯಿಸಿದ ಗುರಿಯನ್ನು ತಲುಪಲು ಅವರಿಗೆ ಮಾರ್ಗದರ್ಶಕರನ್ನು ನೀಡಲಾಯಿತು. ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಗುರಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ತಜ್ಞ ವೈದ್ಯರು, ಇಂಜಿನಿಯರಿಂಗ್ನ ವಿವಿಧ ಬ್ರಾಂಚ್ಗಳಲ್ಲಿ ವೃತ್ತಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ಗಳು, CA ಮಾಡುವವರಿಗೆ ಸಾಧನೆ ಮಾಡಿದ ವೃತ್ತಿಪರ CAಗಳು, ಸರ್ಕಾರಿ ಇಲಾಖೆಯ ಕುರಿತಂತೆ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ವೃತ್ತಿ ನಿರ್ವಹಿಸಿದ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾದರು. ನೀಟ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತ ಮಾರ್ಗದರ್ಶನವನ್ನು ಕ್ಯಾರಿಯರ್ ಎಕ್ಸ್ಪರ್ಟ್ಸ್ಗಳು ವಿದ್ಯಾರ್ಥಿಗಳಿಗೆ ನೀಡಿದರು. ಹೀಗೆ ಆಯಾ ಕ್ಷೇತ್ರದ ಸಾಧಕರು, ಅನುಭವಿಗಳು, ತಜ್ಞರು ವಿದ್ಯಾರ್ಥಿಗಳಿಗೆ ಮೆಂಟರಿಂಗ್ ಮಾಡುತ್ತಾ ನಿರಂತರ ವೀಕ್ಷಿಸುತ್ತಾರೆ. ಈ ಪೈಕಿ 304 ವಿದ್ಯಾರ್ಥಿಗಳಿಗೆ ನಿಶ್ಚಯಿಸಿದ ಗುರಿಯನ್ನು ತಲುಪಲು ಆರ್ಥಿಕ ಸಮಸ್ಯೆ ಇದ್ದಾಗ ಸೆಂಟರ್ 31 ಲಕ್ಷಕ್ಕಿಂತ ಅಧಿಕ ಶೈಕ್ಷಣಿಕ ನೆರವನ್ನು ಇವರಿಗೆ ನೀಡಿತು. ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಅಂಕಗಳು, ಕೌಶಲ್ಯ ಮತ್ತು ಪ್ರತಿಭೆ, ಬಡತನ, ಅನಾಥರು, ಡ್ರಾಪ್ಔಟ್ ವಿದ್ಯಾರ್ಥಿ ಎಂಬ 5 ಮಾನದಂಡದ ಮೂಲಕ ಈ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಶಾಲಾ ಕಾಲೇಜುಗಳಲ್ಲಿ ಶಿಫಾರಸಿನ ಮೂಲಕ ಫೀಸ್ನಲ್ಲೂ ಕಡಿತ ಮಾಡಿಯೂ ಉಚಿತ ಪ್ರವೇಶಾತಿಯನ್ನು ಸೆಂಟರ್ ನೀಡಿದೆ. ಸೆಂಟರ್ ವಿದ್ಯಾರ್ಥಿ ವೇತನ ಅರ್ಹತಾ ಪರೀಕ್ಷೆಯನ್ನು ಕೂಡ ನಡೆಸುತ್ತದೆ.
10ನೇ ಮತ್ತು PUC ವಿದ್ಯಾರ್ಥಿಗಳಿಗೆ CET ನೀಟ್ ಮಾದರಿಯಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಮತ್ತು ಆಸಕ್ತಿಯನ್ನು ಗುರುತಿಸುವುದರ ಜೊತೆಗೆ ಇವರ ಅಂಕಗಳ ಆಧಾರದಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ. ಜಿಲ್ಲೆಯಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ಹಿರಿಯರನ್ನು ಸ್ಮರಿಸುವ ಪ್ರಯತ್ನಕ್ಕಾಗಿ ಈ ಬಾರಿ ಇಬ್ಬರು ಮಹನೀಯರಾದ ಪುತ್ತೂರಿನ ಮರ್ಹೂಂ ಮಮ್ಮುನಿ ಹಾಜಿ ಮತ್ತು ಉಳ್ಳಾಳ UK ಇಬ್ರಾಹಿಂ ಹಾಜಿಯವರ ಸಾಧನೆಗಳ ಕುರಿತು ಪ್ರಬಂಧ ಬರೆಯುವ ಸ್ಪರ್ಧೆ ಏರ್ಪಡಿಸಿ ಆ ಮೂಲಕ ವಿಜೇತರಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು. ಈ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಆಸಕ್ತಿ, ಹಿರಿಯರನ್ನ ಸ್ಮರಿಸುವ ಗುಣ ಮತ್ತು ಅವರಿಂದ ಪ್ರೇರಣೆ ಪಡೆದು ಮುಂದಿನ ಪೀಳಿಗೆಗೆ ಈ ವಿದ್ಯಾರ್ಥಿಗಳು ಸಾಮಾಜಿಕ ನೇತೃತ್ವ ನೀಡುವುದನ್ನು ಸೆಂಟರ್ ಉದ್ದೇಶಿಸಿದೆ. ವಿದ್ಯಾರ್ಥಿ ವೇತನ ನೀಡಿದ ವಿದ್ಯಾರ್ಥಿಗಳ ಗ್ರಾಮ ಮತ್ತು ಜಮಾತ್ಗಳ ವಿವರವನ್ನು ಪಡೆಯಲಾಗುತ್ತದೆ. ಕಳೆದ ಬಾರಿ 160 ಜಮಾತ್ಗಳಲ್ಲಿ ಸೆಂಟರ್ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವನ್ನು ನೀಡಿದ ನೆರವನ್ನು ದಾಖಲಿಸಿಕೊಂಡಿದೆ. ಈ ಅಂಕಿ ಅಂಶದ ದಾಖಲೆಯನ್ನು ಕೇಳುವ ಜಮಾತ್ಗಳಿಗೆ ಅವುಗಳನ್ನು ತಲುಪಿಸಿದೆ. ಮುಂದಿನ ದಿನಗಳಲ್ಲಿ ಆಯಾ ಜಮಾತ್ಗಳು ಈ ವಿದ್ಯಾರ್ಥಿ ವೇತನವನ್ನು ಜಮಾತ್ ಮೂಲಕ ನೀಡಲು ಪ್ರಯತ್ನಿಸಿದರೆ ಸೆಂಟರ್ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಮಾನಿಟರಿಂಗ್ ಮಾಡಲಿದೆ. ಈಗಾಗಲೇ ಹಲವು ಜಮಾತ್ ಕಮಿಟಿಗಳು ಈ ನಿರ್ಧಾರವನ್ನು ಸ್ವಾಗತಿಸಿದೆ. ಸೆಂಟರ್ನಿಂದ ಯಾವುದೇ ರೀತಿಯ ಆರ್ಥಿಕ ನೆರವು ಪಡೆಯುವ ವಿದ್ಯಾರ್ಥಿಗಳನ್ನು ನಿರಂತರ ಮಾನಿಟರಿಂಗ್ ಮಾಡಲು ಮತ್ತು ಅವರಲ್ಲಿ ಸಾಮಾಜಿಕ ಕಾಳಜಿ ಬೆಳೆಸಲು 6 ನಿಬಂಧನೆಗಳನ್ನು ರೂಪಿಸಲಾಗಿದೆ. ಇದಕ್ಕಾಗಿ ಇರುವ ಕರಾರು ಪತ್ರದಲ್ಲಿ ಹೆತ್ತವರ ಒಪ್ಪಿಗೆಯನ್ನು ಪಡೆಯಲಾಗುತ್ತದೆ. ಪ್ರಥಮ ನಿಬಂಧನೆಯಾಗಿದೆ ನೆರೆಹೊರೆಯ ಮಕ್ಕಳಿಗೆ ಟ್ಯೂಷನ್ ಕೊಡುವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವುದು. ಈ ಮೂಲಕ ಈಗಾಗಲೇ 17 ವಿಲೇಜ್ ಹೋಮ್ ಟ್ಯೂಷನ್ ಸೆಂಟರ್ ಕಾರ್ಯನಿರ್ವಹಿಸುತ್ತಿದೆ. ವಿದ್ಯಾರ್ಥಿ ವೇತನ ಪಡೆದ ವಿದ್ಯಾರ್ಥಿನಿಯರು ಇಲ್ಲಿ ಮಕ್ಕಳ ಶೈಕ್ಷಣಿಕ ಉನ್ನತೀಕರಣಕ್ಕೆ ಶ್ರಮಿಸುತ್ತಾರೆ. ಟ್ಯೂಷನ್ ಸೆಂಟರನ್ನು ವೀಕ್ಷಿಸಲು ಮತ್ತು ವರದಿ ಮಾಡಲು ಉನ್ನತ ವ್ಯಾಸಂಗ ಮಾಡುವ ಯುವತಿಯರ ಪ್ರತ್ಯೇಕ ತಂಡವಿದೆ. ಈ ಯೋಜನೆಯ ಮೂಲಕ ಜ್ಞಾನವನ್ನು ಹಂಚುವುದು, ಸಂಬಂಧಗಳನ್ನು ಬೆಳೆಸುವುದು, ಸ್ವಾಭಿಮಾನಿಗಳಾಗುವುದನ್ನು ವಿದ್ಯಾರ್ಥಿಗಳಿಗೆ ಕಲಿಸಲಾಗುತ್ತದೆ. 2ನೇ ನಿಬಂಧನೆ, ಸೆಂಟರ್ನಲ್ಲಿ ಮಾಸಿಕ 8 ತಾಸು ಸಬ್ಜೆಕ್ಟ್ ಟ್ಯೂಷನ್ ಪಡೆಯಬೇಕು ಇಲ್ಲವೇ ನೀಡಬೇಕು. ಈ ಕರಾರಿನ ಮೂಲಕ ಸಬ್ಜೆಕ್ಟ್ ಎಕ್ಸ್ಪರ್ಟ್ ತರಗತಿ ಸೆಂಟರ್ನಲ್ಲಿ ನಡೆಯುತ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಅಕೌಂಟ್, ಸ್ಟ್ರಾಟಜಿ, ಬಿಸ್ನೆಸ್ ಸ್ಟಡಿ ಮುಂತಾದ ಸಬ್ಜೆಕ್ಟ್ನಲ್ಲಿ ಉತ್ತಮ ಅಂಕ ಇರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇಲ್ಲಿ ತರಗತಿ ನಡೆಸುತ್ತಾರೆ. ಈ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಾಗುತ್ತಾರೆ, ಟೀಚಿಂಗ್ ಮೆಥಡ್ ಕಲಿಯುತ್ತಾರೆ ಮತ್ತು ಅವರಲ್ಲಿ ಧೈರ್ಯ, ಕಾಳಜಿ ಹಾಗೂ ಇಚ್ಛಾಶಕ್ತಿಯು ವರ್ಧಿಸುತ್ತದೆ. ತಿಂಗಳಿಗೆ 1 ದಿನ ಸೆಂಟರಿಗೆ ನೀಡಬೇಕು ಎನ್ನುವ 3ನೇ ಕರಾರನ್ನು ಒಪ್ಪಿಕೊಂಡವರನ್ನು ಸೆಂಟರ್ ಮಾನವ ಸಂಪನ್ಮೂಲ ನಿರ್ವಹಣೆಗೆ ಬಳಸುತ್ತದೆ. ಅವರಿಗೆ ಟ್ರೈನಿಂಗ್ ನೀಡಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡಲು, ಕೌನ್ಸಿಲಿಂಗ್ ನಡೆಸಲು, ಕಾಲ್ ಸೆಂಟರ್ ನಿರ್ವಹಿಸಲು, ಡಾಟಾ ಎಂಟ್ರಿ ಮಾಡಲು ಮತ್ತು ಜಮಾತ್ ಸರ್ವೆ ನಡೆಸಲು ಸಕ್ರಿಯಗೊಳಿಸಲಾಗುತ್ತದೆ. ಈ ಮೂಲಕ ಭವಿಷ್ಯದ ಪೀಳಿಗೆಗೆ ಇವರು ನಾಯಕತ್ವ ಕೊಡಲು ಪ್ರಾಯೋಗಿಕ ಅನುಭವ ಪಡೆಯುತ್ತಾರೆ. ವೈಜ್ಞಾನಿಕ ರೀತಿಯ ಕಾರ್ಯನಿರ್ವಹಣೆ, ಅಧ್ಯಯನ ಆಧಾರಿತ ಕಾರ್ಯತಂತ್ರಗಳನ್ನು ಈ ವಿದ್ಯಾರ್ಥಿಗಳು ಕಲಿಯುತ್ತಾರೆ. ತಿಂಗಳಿಗೆ ಒಮ್ಮೆ ವಿದ್ಯಾರ್ಥಿಯು ಸೆಂಟರಿಗೆ ಭೇಟಿ ಕೊಟ್ಟು ತನ್ನ ಶಾಲಾ ಕಾಲೇಜಿನ ಪ್ರಗತಿ ಮತ್ತು ಹಾಜರಾತಿ ತೋರಿಸಿ ಲೆಜ್ಜರಿಗೆ ಸಹಿ ಮಾಡಬೇಕು ಎನ್ನುವ ನಿಬಂಧನೆಯನ್ನು ಪ್ರತಿಯೊಬ್ಬ ಫಲಾನುಭವಿ ವಿದ್ಯಾರ್ಥಿಯು ಪಾಲಿಸಬೇಕು. ಅದಕ್ಕಾಗಿ ದೇಶದಲ್ಲೇ ಪ್ರಥಮ ಎನ್ನುವ ಹಲವಾರು ವಿಶೇಷತೆಗಳನ್ನು ಒಳಗೊಂಡ ಮಾನಿಟರಿಂಗ್ ಲೆಜ್ಜರನ್ನು ಸಂಸ್ಥೆ ನಿರ್ಮಿಸಿತು. ವಿದ್ಯಾರ್ಥಿಯು ಗುರಿ ನಿಶ್ಚಯಿಸಿದ ನಂತರ 7 ವರ್ಷಗಳ ಕಾಲ ಈ ಲೆಜ್ಜರ್ ಮೂಲಕ ಅವರನ್ನು ಸೆಂಟರ್ ವೀಕ್ಷಿಸುತ್ತದೆ. ವಿದ್ಯಾರ್ಥಿಯ ವೈಯಕ್ತಿಕ, ಕೌಟುಂಬಿಕ ಮಾಹಿತಿ, ಶಾಲಾ ಕಾಲೇಜಿನ ಪ್ರಗತಿ, ಟೀಕೆ ಮತ್ತು ಸಾಧನೆಯನ್ನು ಇದು ದಾಖಲಿಸುತ್ತದೆ. ತಿಂಗಳಿಗೊಮ್ಮೆ ಪ್ರಗತಿ ಪರಿಶೀಲಿಸಿ ವರ್ಷಕ್ಕೆ 12 ಸಹಿಗಳನ್ನು ಮಾಡುವ ಅವಕಾಶವನ್ನು ಹೊಂದಿರುವ ಈ ಲೆಜ್ಜರನ್ನು ವಿಭಿನ್ನವಾಗಿ ರಚಿಸಲಾಗಿದೆ. ವಿದ್ಯಾರ್ಥಿಯು ಈ ಲೆಜ್ಜರ್ನ ನಿಬಂಧನೆಗಳ ಮಾನದಂಡದ ಮೂಲಕ ಮುಂದಿನ ವರ್ಷಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆಯನ್ನು ಪಡೆಯುವ ಅವಕಾಶವನ್ನು ಹೊಂದಲಾಗಿದೆ. ಪ್ರತಿ ಪರೀಕ್ಷೆಯ ಪ್ರಗತಿಯ ವರದಿಯನ್ನು ವಿದ್ಯಾರ್ಥಿಗಳು ಸೆಂಟರಿಗೆ ತಲುಪಿಸಿ ಲೆಜ್ಜರ್ನಲ್ಲಿ ದಾಖಲಿಸಬೇಕು.
ಕಲಿಕೆಯಲ್ಲಿ ಹಿಂದುಳಿದಿದ್ದರೆ ಅದರ ಉನ್ನತೀಕರಣಕ್ಕೆ ಬೇಕಾದ ಟ್ಯೂಷನನ್ನು ಸೆಂಟರ್ನಲ್ಲಿ ನುರಿತ ಅಧ್ಯಾಪಕಿಯರು ನೀಡುತ್ತಾರೆ. 10ನೇ ತರಗತಿ ಮತ್ತು PUC ವಿದ್ಯಾರ್ಥಿಗಳಿಗೆ ಉಚಿತ ಟ್ಯೂಷನ್ ಪ್ರತಿದಿನವೂ ನಡೆಸಲಾಗುತ್ತದೆ. ತಾಲೂಕಿನ ಬೇರೆ ಬೇರೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಸೆಂಟರಿನಲ್ಲಿ ಯುವಕರ ಕಾರ್ಯಾಚರಣೆಗೆ ವಿದ್ಯಾರ್ಥಿಗಳ ತಂಡ ನಾಯಕತ್ವ ಕೊಡುತ್ತದೆ. ವಿದ್ಯಾರ್ಥಿಗಳು ತಿಂಗಳಿಗೊಮ್ಮೆ ಮೀಟಿಂಗ್ ನಡೆಸುತ್ತಾರೆ. ಯುವಕರಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ, ಭಾಷಾ ಸಾಮರ್ಥ್ಯ ಹೆಚ್ಚಿಸುವ ತರಬೇತಿ, ವಿಷಯದ ಮೇಲೆ ವಿಚಾರ ಮಂಡನೆಯ ಕಾರ್ಯಕ್ರಮ ನಡೆಸಲಾಗುತ್ತದೆ. ಯುವಕರನ್ನು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಉತ್ತೇಜಿಸಿ ಅಲ್ಲಿ ಅವರಿಗೆ ಸಾಧಕರೊಂದಿಗೆ ಅಧಿಕಾರಿಗಳೊಂದಿಗೆ ಸಮಾಲೋಚಿಸುವ ಅವಕಾಶ ನೀಡಲಾಗುತ್ತದೆ. ಮಾದಕ ದ್ರವ್ಯ ಮತ್ತು ಅಮಲುಮುಕ್ತ ಯುವ ಸಮಾಜವನ್ನು ನಿರ್ಮಿಸಲು ಸೆಂಟರಿನ ವಿದ್ಯಾರ್ಥಿಗಳು ವಿಭಿನ್ನ ಯೋಜನೆ ಕಾರ್ಯಾಚರಣೆ ಮಾಡುತ್ತಿರುತ್ತಾರೆ. ಜಾಗೃತಿ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಾರೆ. ಮಾದಕ ದ್ರವ್ಯದ ವ್ಯಸನಕ್ಕೆ ಸಿಲುಕಿದ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಕೌನ್ಸಿಲಿಂಗ್ ಮಾಡುವುದು, ಅವರನ್ನು ನಿಗಾದಲ್ಲಿ ಇರಿಸಿ ಸುಧಾರಿಸುವುದನ್ನು ಸೆಂಟರ್ ಮಾಡುತ್ತದೆ. ವಿದ್ಯಾರ್ಥಿನಿಯರನ್ನು ವೀಕ್ಷಿಸಲು ಯುವತಿಯರ ತಂಡವಿದೆ. ಅವರಿಗೆ ಮಾರ್ಗಸೂಚಿಗಳ ಮೂಲಕ ಸೆಂಟರ್ ಯೋಜನೆಗಳ ನಿರ್ವಹಣೆಯನ್ನು ರೂಪಿಸಿದೆ. ಸಾಧನೆ ಮಾಡಿದ ಪ್ರತಿಭಾನ್ವಿತರಿಗೆ ವಿದ್ಯಾರ್ಥಿನಿಯರೇ ಸನ್ಮಾನಿಸಿ ಗೌರವಿಸುತ್ತಾರೆ. ಸೆಂಟರ್ನಲ್ಲಿ ಅತ್ಯುತ್ತಮ ನಿರ್ವಹಣೆ ತೋರಿಸಿದ ವಿದ್ಯಾರ್ಥಿನಿಯರಿಗೆ ವಿಶೇಷ ಪುರಸ್ಕಾರಗಳನ್ನು ನೀಡಲಾಗುತ್ತದೆ. ಧಾರ್ಮಿಕ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಚರಿತ್ರೆ, ಫಿಲಾಸಫಿ, ಭಾಷಾಜ್ಞಾನ, ಪ್ರಸ್ತುತ ವಿದ್ಯಮಾನದ ಬಗ್ಗೆ ವೈಜ್ಞಾನಿಕ ಹಾಗೂ ತಾರ್ಕಿಕ ವಿಷಯ ಮಂಡನೆಯ ತರಬೇತಿ ನೀಡಲಾಗುತ್ತದೆ. 2021-22ನೇ ಸಾಲಿನಲ್ಲಿ ಕಾಲ್ ಸೆಂಟರ್ ಮೂಲಕ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಮಾಡಿದ ಫಲಿತಾಂಶವಾಗಿ 154 ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿರುವುದು ತಿಳಿಯಿತು. ಅಂತಹ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಮನವೊಲಿಸಿ ಅವರಲ್ಲಿ ಹೆಚ್ಚಿನವರನ್ನು ಮರಳಿ ಶಿಕ್ಷಣ ದಾರಿಗೆ ಸೇರಿಸಲಾಗಿದೆ. ಕೆಲವು ವಿದ್ಯಾರ್ಥಿಗಳು ದುಡಿಯುವ ಅನಿವಾರ್ಯತೆ ಇರುವುದನ್ನು ಮನಗಂಡು ಸೆಂಟರ್ ಅಂತಹ ಸಂಸಾರಕ್ಕೆ ಮಾಸಿಕ ರೇಷನ್ ಕಿಟ್ ಅನ್ನು ಕೂಡ ನೀಡಿದೆ. ಕೆಲವು ವಿದ್ಯಾರ್ಥಿಗಳಲ್ಲಿರುವ ಆಸಕ್ತಿಯನ್ನು ಗುರುತಿಸಿ ಅವರನ್ನು AC, ರೆಫ್ರಿಜರೇಟರ್ ಮುಂತಾದ ಎಲೆಕ್ಟ್ರಾನಿಕ್ ವಸ್ತುಗಳ ನಿರ್ವಹಣೆಯ ಕೌಶಲ್ಯ ತರಬೇತಿಗೆ ಕಳುಹಿಸಲಾಗಿದೆ. ತಾಂತ್ರಿಕ ತರಬೇತಿಯನ್ನು ಬೆಂಗಳೂರಿನ ಹಮೀದ್ ಶಾದ ಮೂಲಕ ಉಚಿತವಾಗಿ ನೀಡಲಾಗಿದೆ. ಬ್ಯಾರಿಸ್ ಟೆಕ್ನಾಲಜಿ ಕಾಲೇಜಿನ ಸಹಯೋಗ ಪಡೆದು ಹಲವು ವಿದ್ಯಾರ್ಥಿಗಳನ್ನು ಇಲ್ಲಿ ಡಿಪ್ಲೊಮಾ ಕೋರ್ಸಿಗೆ ಸೇರಿಸಲಾಗಿದೆ. ಯುವಕರಿಗೆ ಮಾಧ್ಯಮ ತರಬೇತಿಯನ್ನು ನೀಡಲಾಗುತ್ತಿದೆ. ಫೋಟೋಗ್ರಫಿ, ಎಡಿಟಿಂಗ್, ವಿಡಿಯೋಗ್ರಫಿ ಕಲಿಸಲಾಗುತ್ತಿದೆ. ಯುವಕ ಮತ್ತು ಯುವತಿಯರಿಗೆ ಉಚಿತ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತದೆ. ಕಂಪ್ಯೂಟರ್ ಸೈನ್ಸ್ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋಗ್ರಾಮಿಂಗ್ ಕಲಿಸಲಾಗುತ್ತದೆ. SSLC ಮತ್ತು PUCಗೆ ಕೋಚಿಂಗ್ ನೀಡಿ ನೇರ ಪರೀಕ್ಷೆ ಬರೆಯಿಸಿ ಸುಮಾರು 17 ಯುವಕರನ್ನು ಪದವಿ ಶಿಕ್ಷಣ ಪೂರ್ತಿಗೊಳಿಸಲು ಸಂಸ್ಥೆ ನೆರವು ನೀಡಿದೆ. ಅವರಲ್ಲಿ ಧಾರ್ಮಿಕ ಗುರುಗಳು ಉನ್ನತ ಶ್ರೇಣಿಯಲ್ಲೇ ಪಾಸಾಗಿರುವುದು ಅಭಿಮಾನದ ಸಂಗತಿ. 4300 ವಿದ್ಯಾರ್ಥಿಗಳು ಸೆಂಟರ್ನಲ್ಲಿ ಈವರೆಗೆ ದಾಖಲಾತಿ ಮಾಡಿದ್ದಾರೆ. ಪುತ್ತೂರು ತಾಲೂಕಿನಲ್ಲಿ ಪ್ರತಿ ಜಮಾತ್ಗಳಲ್ಲಿ 8, 9, 10 ಮತ್ತು PUCಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಎನ್ನುವ ಮಾಹಿತಿ ಕಮ್ಯುನಿಟಿ ಸೆಂಟರ್ನಲ್ಲಿದೆ. ಇದನ್ನು ತಿಳಿಸುವ ಮತ್ತು ಈ ಅಂಕಿ ಅಂಶದ ಮೂಲಕ ಜಮಾತ್ ಮಟ್ಟದಲ್ಲಿ ಮಾಡಬಹುದಾದ ವಿವಿಧ ಸಾಮಾಜಿಕ ಶೈಕ್ಷಣಿಕ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಆಯಾ ಜಮಾತ್ಗಳ ಕಮಿಟಿಯನ್ನು ಕರೆದು ಅವರಿಗೆ ಮಾಹಿತಿ ನೀಡುತ್ತಿದ್ದೇವೆ. ಈ ಪ್ರಯತ್ನದಿಂದ ಹಲವು ಜಮಾತ್ಗಳು ಸಂಸ್ಥೆಯಿಂದ ವಿದ್ಯಾರ್ಥಿಗಳ ಅಂಕಿ ಅಂಶ ಪಡೆದು SSLC ವಿದ್ಯಾರ್ಥಿಗಳ ಮನೆ ಭೇಟಿ ಕಾರ್ಯಕ್ರಮ, ಅವರಿಗೆ ಮದರಸದಲ್ಲಿ ಟ್ಯೂಷನ್ ಕೊಡುವ ಪ್ರಯತ್ನವನ್ನು ಮಾಡಿತು. ಹಲವು ಜಮಾತ್ಗಳ ಮದರಸದಲ್ಲಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಕಾರ್ಯಾಗಾರ, ವೃತ್ತಿ ಮಾರ್ಗದರ್ಶನ ಮತ್ತು ಟ್ಯೂಷನ್ ಸೆಂಟರ್ಗಳನ್ನು ನಡೆಸಲಾಯಿತು. ಈ ಟ್ಯೂಷನ್ ಸೆಂಟರಿಗೆ ಅಧ್ಯಾಪಕರನ್ನು ಸೆಂಟರಿನ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಹಾಗೂ ಉನ್ನತ ವ್ಯಾಸಂಗ ಮಾಡಿ ಮನೆಯಲ್ಲೇ ಇರುವ ಯುವತಿಯರನ್ನು ಗುರುತಿಸಿ ನಿಯೋಜಿಸಲಾಯಿತು. ಈ ಮೂಲಕ ಡಾಟಾ ಸಿಸ್ಟಮ್ನಲ್ಲೇ ನಮ್ಮಲ್ಲೇ ಇರುವ ಸಂಪನ್ಮೂಲಗಳನ್ನು ಬಳಸಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಶ್ರಮಿಸಲಾಯಿತು. ಹಲವಾರು ಸಂಘ ಸಂಸ್ಥೆಗಳು ಸೆಂಟರಿಗೆ ಭೇಟಿ ಕೊಟ್ಟು ಸಂಸ್ಥೆಯ ಆಲೋಚನೆ, ಯೋಜನೆ, ಫಾರ್ಮೆಟ್, ಸಿಸ್ಟಮ್, ಗೈಡ್ಲೈನ್ಸ್, ಕಾರ್ಯತಂತ್ರಗಳ ಕುರಿತು ಮಾಹಿತಿ ಪಡೆಯಿತು.
ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಯೋಜನೆಯ ಚಟುವಟಿಕೆ ಮತ್ತು ಮಾದರಿಯನ್ನು ಪ್ರಸ್ತುತಪಡಿಸಲಾಯಿತು. ತರಬೇತಿ ಮತ್ತು ಮಾರ್ಗದರ್ಶನ ನೀಡಲಾಯಿತು. ಹಲವು ಸಂಘ ಸಂಸ್ಥೆ ಜಮಾತುಗಳು ಇದೇ ಮಾದರಿಯಲ್ಲಿ ದುಡಿಯುವುದಕ್ಕೆ ಈಗಾಗಲೇ ಆರಂಭಿಸಿದೆ. ಸಂಸ್ಥೆಯ ಮೂಲಕ ಹಲವು ವಿದ್ಯಾರ್ಥಿಗಳಿಗೆ ಹೆತ್ತವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಸ್ಥೆಯ ಕಾರ್ಯಚಟುವಟಿಕೆಯಲ್ಲಿ ಈ ಮೊದಲು ಮಸೀದಿ ಖತೀಬರು ವಿದ್ಯಾರ್ಥಿಗಳ ಮನೆ ಭೇಟಿ ಮಾಡಿರುವ ಪ್ರಯತ್ನವನ್ನು ರಾಜ್ಯದ ಆ ಅವಧಿಯ ಶಿಕ್ಷಣ ಸಚಿವರು ಶ್ಲಾಘಿಸಿರುತ್ತಾರೆ. ಇವತ್ತು ಇಡೀ ರಾಜ್ಯಕ್ಕೆ ಅನುಕರಣೀಯವಾದ ಕಾರ್ಯವನ್ನು ಮಾಡ್ತಾ ಇರುವ ದಕ್ಷಿಣ ಕನ್ನಡದ ಈ ಹೊಸ ಚಿಂತನೆಯಿಂದ ಕೂಡಿರುವ ಮೌಲಾನಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಾಲಾ ಕಾಲೇಜಿನಲ್ಲಿ ಸಮಸ್ಯಾತ್ಮಕ ವಿದ್ಯಾರ್ಥಿಗಳಿದ್ದರೆ ಅಂತಹ ವಿದ್ಯಾರ್ಥಿಗಳನ್ನು ಸೆಂಟರ್ ಕೌನ್ಸಿಲಿಂಗ್ ನಡೆಸಿ ಸುಧಾರಿಸುತ್ತದೆ. ವಿದ್ಯಾರ್ಥಿಗಳಿಗೂ ವಿದ್ಯಾಸಂಸ್ಥೆಯಲ್ಲಿ ಸಮಸ್ಯೆ ಇದ್ದರೂ ನಿವಾರಿಸುತ್ತದೆ. ಸಮುದಾಯದ ಈ ಭಾಗವಹಿಸುವಿಕೆಯಿಂದ ತಾಲೂಕಿನಲ್ಲಿ ಶೈಕ್ಷಣಿಕ ಶಿಸ್ತು ಪ್ರಗತಿ ಉಂಟಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಕಾಲೇಜು ಮುಖ್ಯಸ್ಥರು ಸಂಸ್ಥೆಗೆ ಕೃತಜ್ಞತೆ ಪತ್ರ ಬರೆದಿದ್ದಾರೆ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಲಾಖೆಯ ಅಧ್ಯಕ್ಷರು ಇದೊಂದು ಅನುಕರಣೀಯ ಮತ್ತು ಮಾದರಿ ಯೋಜನೆ ಎಂದು ಅಭಿನಂದಿಸಿದ್ದಾರೆ. ಈಗ ಸರ್ಕಾರದ ಒಂದು ನೀತಿಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ಮಾಡೋದರಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಮ್ಯುನಿಟಿ ಸೆಂಟರ್, ಇದು ಪುತ್ತೂರು ಕಮ್ಯುನಿಟಿ ಸೆಂಟರ್ ನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ಅವರು ಮಾಡ್ತಾ ಇರುವ ವಿಶೇಷವಾದ ಒಂದು ಕೆಲಸಗಳು ಸಾಕಷ್ಟಿದ್ದಾವೆ. ಆ ಕೆಲಸಗಳಲ್ಲಿ ನಾನಂತೂ ಅವರಿಗೆ ಮಾರ್ಗದರ್ಶನ ನೀಡುವಷ್ಟು ನನಗೆ ಯಾಕೋ ಏನು ಅನ್ನಿಸ್ತು ಅಂತಂದರೆ, ಆ ಮಾರ್ಗದರ್ಶನ ನೀಡೋಕ್ಕಿಂತಲೂ ಜಾಸ್ತಿ ಇಲ್ಲಿ ಬಂದು ನೋಡು ಕಲಿಯೋದು ಬಹಳ ಇದೆ. ಸೆಂಟರಿನ ಯೋಜನೆಯ ಬಗ್ಗೆ ಹಲವು ಶಿಕ್ಷಣ ತಜ್ಞರು, ವಿದ್ವಾಂಸರು, ಪತ್ರಕರ್ತರು, ಸಂಘ ಸಂಸ್ಥೆಯ ಪ್ರಮುಖರು ಶ್ಲಾಘಿಸಿದ್ದಾರೆ. ಎರಡು 2022-23ನೇ ಸಾಲಿನಲ್ಲಿ ಸಂಸ್ಥೆಯ ಕಾರ್ಯಚಟುವಟಿಕೆಯನ್ನು ವಿಸ್ತರಿಸಲಾಗಿದೆ. ಈಗಾಗಲೇ ವಿಟ್ಲ ಮತ್ತು ಮಂಗಳೂರಿನಲ್ಲೂ ಸೆಂಟರ್ ಕಾರ್ಯಾಚರಣೆ ಆರಂಭಿಸಿದೆ. ಸೌಲಭ್ಯಪೂರ್ಣ 2 ಸೆಂಟರ್ನಲ್ಲೂ ಈಗ 100 ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯುತ್ತಿದ್ದಾರೆ. ಶಿಕ್ಷಣದಲ್ಲೂ ಸಲಹೆ, ಅಭಿಪ್ರಾಯ, ಮಾರ್ಗದರ್ಶನ ಪಡೆಯಬೇಕು ಎನ್ನುವ ಮನಸ್ಥಿತಿಯನ್ನು ಸಮುದಾಯದಲ್ಲಿ ಸೃಷ್ಟಿಸಿದ್ದು ಸೆಂಟರಿನ ಪ್ರಮುಖ ಸಾಧನೆ ಎನ್ನಬಹುದು. ಎರಡು 2021-22ನೇ ಸಾಲಿನಲ್ಲಿ SSLCಯಲ್ಲಿ 600ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಎಲ್ಲ ಸೆಂಟರ್ನಲ್ಲೂ ಸನ್ಮಾನಿಸಲಾಗಿದೆ. ಸುಮಾರು 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ದು ಅಲ್ಲದೆ ಅವರಲ್ಲಿ ಅರ್ಹ 40 ವಿದ್ಯಾರ್ಥಿಗಳಿಗೆ ಜಿಲ್ಲೆಯ ಪ್ರಮುಖ ಕಾಲೇಜಿನಲ್ಲಿ PUCಗೆ ಉಚಿತವಾಗಿ ಪ್ರವೇಶಾತಿ ನೀಡಲಾಗಿದೆ. ಸರ್ಕಾರಿ ಇಲಾಖೆಗೆ ಸೇರಲು ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡಲು PUCಯಿಂದಲೇ 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ನಡೆಸಿ ಆಯ್ಕೆ ಮಾಡಲಾಗಿದೆ. ನೀಟ್, JEE, CLAT, CAT ಮುಂತಾದ ಸ್ಪರ್ಧಾತ್ಮಕ ಮತ್ತು ಪ್ರವೇಶಾತಿ ಪರೀಕ್ಷೆ ಬರೆಯಲು 40 ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ತರಬೇತಿ ಕೇಂದ್ರದಲ್ಲಿ ದಾಖಲಾತಿ ನೀಡಿದೆ. ಸೆಂಟರ್ ವಿದ್ಯಾರ್ಥಿಗಳ ಮೂಲಕ ವಾರ್ಷಿಕೋತ್ಸವ ಮತ್ತು ಯುವ ಸಮ್ಮೇಳನಗಳನ್ನು ನಡೆಸುತ್ತದೆ. ವರ್ಷದ ಪ್ರಗತಿ, ಫಲಿತಾಂಶ, ಸಾಧನೆ ಮತ್ತು ವರದಿಗಳನ್ನು ಇಲ್ಲಿ ನೀಡಲಾಗುತ್ತದೆ. ಯುವಕ ಮತ್ತು ಯುವತಿಯರ ಪ್ರತ್ಯೇಕ ಕಾರ್ಯಕ್ರಮ ಮಾಡಿ ಅವರೇ ಸಂಪೂರ್ಣ ಕಾರ್ಯಕ್ರಮ ನಿರ್ವಹಿಸುವಂತೆ ತರಬೇತಿಗೊಳಿಸಲಾಗುತ್ತದೆ. ಸೆಂಟರ್ನಲ್ಲಿ ದಾಖಲಾತಿ ಮಾಡಿದ ವಿದ್ಯಾರ್ಥಿಗಳ ಸಾಧನೆ ಗುರುತಿಸಿ ಸನ್ಮಾನಿಸಲಾಗುತ್ತದೆ. ಸೆಂಟರಿನಲ್ಲಿ ಅತ್ಯುತ್ತಮ ನಿರ್ವಹಣೆ ತೋರಿದ, ಸೆಂಟರಿನ ಶೈಕ್ಷಣಿಕ ಪ್ರಗತಿಯ ಯೋಜನೆಗಳಲ್ಲಿ ತೊಡಗಿಸಿಕೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗುತ್ತದೆ. ಸೆಂಟರ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರುವ ವಿದ್ಯಾರ್ಥಿಗಳನ್ನು ಮತ್ತು ಹೆತ್ತವರನ್ನು ಗೌರವಿಸಲಾಗುತ್ತದೆ. ಸೆಂಟರಿನ ಮೂಲಕ ವಿದ್ಯಾರ್ಥಿಗಳಿಗೆ ಆಗಿರುವ ಪ್ರಯೋಜನದ ಬಗ್ಗೆಯೂ
ಅವರಿಂದಲೇ ಅಭಿಪ್ರಾಯ ಪಡೆಯಲಾಗುತ್ತದೆ. ಸೆಂಟರ್ನಲ್ಲಿ ನಿರಂತರ ಸೇವೆ ನೀಡುತ್ತಿರುವ ಕೌನ್ಸಿಲರ್ಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಗುತ್ತದೆ. ಯುವಕ ಮತ್ತು ಯುವತಿಯರ ಪೈಕಿ ಶ್ರೇಷ್ಠ ಸಾಧನೆಗೆ ವರ್ಷದ ವಿದ್ಯಾರ್ಥಿ ಪ್ರಶಸ್ತಿ ನೀಡಲಾಗುತ್ತದೆ. ವೃತ್ತಿಪರ ಶಿಕ್ಷಣಕ್ಕೆ ಸೇರಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. पुत्तूर कम्युनिटी सेंटर का काम के डिटेल्स मुझे अभी मालूम हुए. यकीनन इस कम्युनिटी सेंटर के ज़रिए जनरेशन में एक बड़ा चेंज की हम उम्मीद कर सकते हैं. वहाँ पर जमात को बेस बनाते हुए, स्कूल को, फिर विलेज को बेस बनाते हुए बहुत सारे डिटेल स्टूडेंट्स के लेकर फिर उनकी ज़रूरत को पूरा कर रहे हैं. फिर फॉलोअप करने का, परमानेंटली फॉलोअप करने का एक सिस्टम वहाँ पर बनाया गया है. ये एक बहुत बड़ा काम है. इसको प्रमोट करना है और इसको दूसरे प्लेसेस पर भी कायम करने की कोशिश करना है. I really admire, I love it. I think in every aspect of this concept, I appreciate it, and I feel personally that community need this kind of centers across. It's just not in Puttur or in Mangalore. It is required in complete state of Karnataka and across the country. How do we emulate this concept and replicate it in so many places where it is required? Because there is no other way but to do this way to develop the community, to actually this human resource which we call, to develop this human resource of the community, we have to do in this practical way, systematic way and scientific way. Thank you very much. पुत्तूर कम्युनिटी सेंटर ने ऐसे नौजवान जो शिक्षा में आगे आना चाहते हैं, ऐसे नौजवान जो आर्थिक रूप से कमज़ोर हैं, उनको मदद करके मुख्य धारा से जोड़ने का काम कर रहे हैं. माननीय प्रधानमंत्री मोदी जी का जो सपना है कि मुसलमान कौम के एक हाथ में कंप्यूटर होना चाहिए और एक हाथ में कुरान होना चाहिए, इस सपने को पूरा करने का काम हमारे जो नौजवान हैं पुत्तूर कम्युनिटी सेंटर के जो हमारे कारकुन वो बहुत अच्छे से पूरा कर रहे हैं. और मुझे यकीन है कि इंशाअल्लाह आने वाले समय में मुस्लिम समाज में शिक्षा बढ़ेगा. ಕಮ್ಯುನಿಟಿ ಸೆಂಟರ್ ಪುತ್ತೂರು ನಿಜವಾಗಿ ಮುಸ್ಲಿಂ ಸಮುದಾಯದ ಒಂದು ಆಶಾ ಕಿರಣ ಅಂತ ಹೇಳ್ಬೋದು. ನಾನು ಗಮನಿಸಿದ ಬಹಳ ಪ್ರಮುಖವಾದ ಅಂಶ, ಭಾಳ ಅಡ್ವಾನ್ಸ್ಡ್ ಸಿಸ್ಟಮ್, ಅದರದೇ ಆದಂತಹ ಸಾಫ್ಟ್ವೇರ್ನ ಮೂಲಕ ವಿದ್ಯಾರ್ಥಿಗಳ ಮಾನಿಟರಿಂಗ್ ಸಿಸ್ಟಮ್, ಅವರ ಗೋಲ್ ಸೆಟ್ಟಿಂಗ್, ಅವರ ಫಾಲೋ ಅಪ್ ಭಾಳ ಅಡ್ವಾನ್ಸ್ಡ್. ಏನು ಪ್ರಸಕ್ತ ಕಾಲಕ್ಕೆ ಯಾವುದು ಅಗತ್ಯ ಇದೆ ಆ ರೀತಿಯಲ್ಲಿ ಅದನ್ನು ತಯಾರಿಸಲಾಗಿದೆ. ಒಟ್ಟಿನಲ್ಲಿ ಬಹಳ ಒಳ್ಳೆಯ ಒಂದು ಸಿಸ್ಟಮನ್ನು ಈ ಸೆಂಟರ್ ಫಾಲೋ ಮಾಡ್ತಾ ಇದೆ. ಡಾಟಾ ಬೇಸನ್ನು ಸೃಷ್ಟಿ ಮಾಡೋದು ಮೊದಲನೇದು. ಆ ಡಾಟಾ ಬೇಸನ್ನು ಸೃಷ್ಟಿ ಮಾಡಿದ ನಂತರ ಅದನ್ನು ಫಾಲೋ ಅಪ್ ಮಾಡುವಂಥದ್ದು ಭಾಳ ಮುಖ್ಯವಾದಂಥ ಪ್ರಕ್ರಿಯೆ ಅದು. ಆ ಎರಡೂ ಪ್ರಕ್ರಿಯೆಯಲ್ಲಿ ಭಾಳ ವೈಜ್ಞಾನಿಕವಾದಂಥ ಮತ್ತು ಒಂದು ಸಮರ್ಪಕವಾದಂಥ ವಿಧಾನವನ್ನು ನೀವು ಅನುಸರಿಸ್ತಾ ಇದ್ದೀರಿ. ಇದು ಬಹಳ ಯೋಜನೆ ಯಶಸ್ವಿಯಾಗುತ್ತದೆ ಅನ್ನೋದಕ್ಕೆ ಇದೊಂದು ಸೂಚನೆ ಇದೆ. ಕಮ್ಯುನಿಟಿ ಸೆಂಟರ್ ಇದನ್ನು ಬೇರೆ ತಾಲೂಕುಗಳಿಗೂ ವಿಸ್ತರಿಸಬೇಕಾಗಿದೆ. ವಿಸ್ತರಿಸೋದು ಅಂತ ಹೇಳಿದರೆ ನೀವೇ ಹೋಗಿ ಅಲ್ಲಿ ಮಾಡಬೇಕಾಗಿಲ್ಲ. ನೀವು ಬೇರೆ ಸುತ್ತಮುತ್ತಲ ತಾಲೂಕುಗಳನ್ನು ಈ ಫಾರ್ಮವನ್ನೇ ಬಳಸ್ಕೊಂಡ್ಬಿಟ್ಟು ಹೇಗೆ ಆ್ಯಕ್ಟಿವ್ ಆಗ್ಬೋದು ಅನ್ನೋದನ್ನು ಒಂದು ಅವರಿಗೆ ತಿಳುವಳಿಕೆ ಕೊಡೋದಕ್ಕೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು ಟೀಮನ್ನು ಕ್ರಿಯೇಟ್ ಮಾಡಬೇಕಾದಂಥ ಒಂದು ಜವಾಬ್ದಾರಿಯನ್ನು ಕೂಡ ನೀವು ವಹಿಸಬೇಕು. ನೀವು I had the privilege to go through your entire documentary. This project should not be limited to Puttur, it should reach globally. I am sure if you go in the same direction, it will be a great asset to the community and the nation. ನನ್ನ ಪ್ರಕಾರ ಯಾವುದೇ ಪ್ರಾಜೆಕ್ಟ್ ಅಂತ ಹೇಳಿದರೆ ಅದಕ್ಕೆ ಒಂದು ಪ್ರಾರಂಭ ಇರ್ತದೆ, ಒಂದು ಅಂತ್ಯ ಇರ್ತದೆ. ಇದು ಒಂದು ಪ್ರಾಜೆಕ್ಟ್ ಅಲ್ಲ, ಖಂಡಿತವಾಗಿ ಇದು ಒಂದು ಆಂದೋಲನ. ಯಾಕಂತ ಹೇಳಿದರೆ ಇದು ನಿರಂತರವಾಗಿ ನಡೀತಾ ಇರಬೇಕು. For development of any company, progress card or report is very important. Like NGO or any institution to work. This is the one example in Puttur Community Center, giving the authentic progress report in every campaign. I am satisfied what we have invested here, as well as the time spent to PCC is already paid off by spending all these days for last 1 year. Alhamdulillah. ಎಲ್ಲ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಸಂಘ ಸಂಸ್ಥೆಗಳಿಗೂ ಸೆಂಟರ್ ಮುಕ್ತವಾಗಿ ಬಾಗಿಲು ತೆರೆದಿದೆ.
ರಾಜ್ಯದ ಪ್ರಮುಖ ಭಾಗದಿಂದ ಸಂಸ್ಥೆಯ ಯೋಜನೆಗಳ ಅಧ್ಯಯನಕ್ಕೆ ಸೇವಾ ಸಂಸ್ಥೆಯ ಪ್ರಮುಖರು ಆಗಮಿಸುತ್ತಾರೆ. ರಾಷ್ಟ್ರದ ಹಿತಾಸಕ್ತಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಭವಿಷ್ಯದ ಪೀಳಿಗೆಯಲ್ಲಿ ಜವಾಬ್ದಾರಿ ಮತ್ತು ಕಾಳಜಿ ಮೂಡಿಸುವುದು, ಸೆಂಟರನ್ನು ತಾಲೂಕು, ಜಿಲ್ಲೆ ಮತ್ತು ರಾಜ್ಯದಲ್ಲಿ ವಿಸ್ತರಿಸುವುದು. ಈ ಮೂಲಕ ವೈಜ್ಞಾನಿಕ ಪದ್ಧತಿಯಲ್ಲಿ ಕಾರ್ಯಾಚರಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಮತ್ತು ಸಹಯೋಗ ನಿರಂತರ ಇರಲಿ ಎಂಬುದೇ ನಮ್ಮ ಮನವಿ.